ಖ್ಯಾತ ನಾಯಕ ನಟಿ ಭಾವನಾ ಅವರು ಏನಿಲ್ಲ ಅಂತ ಹೇಳ್ಬೋದು. ಆಗ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸ್ತಿದ್ರೆ ನಟಿ ಭಾವನಾ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮೇರು ನಾಯಕ ನಟಿ ಅಂತ ಹೇಳ್ಬೋದು. ಜಾಕಿ ಮತ್ತು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ಕಲಾವಿದೆ ನಮ್ಮ ನಟಿ ಭಾವನಾ ಅವರು. ಇನ್ನೂ ಸುದೀಪ್ ಅವ್ರ ಜೊತೆ ಕೂಡ ವಿಷ್ಣುವರ್ಧನ ಸಿನಿಮಾದಲ್ಲೂ ಕೂಡ ಬಣ್ಣ ಹಚ್ಚಿ ಅಲ್ಲೂ ಕೂಡ ಒಳ್ಳೆಯ ಹೆಸರು ಕೂಡ ಮಾಡಿದ್ರು. ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದ್ರು. ಕೃಷ್ಣದಲ್ಲೂ ಕೂಡ ಗೆಸ್ಟಾಗಿ ಕೂಡ ಬಂದಿದ್ದರು. ಇಂಥ ಅದ್ಭುತವಾದಂಥ ನಟಿ ಭಾವನಾ ಅವರು ಏನಿಲ್ಲ ಅನ್ನೋದು ಆಗದ ಕಾರ್ಯ ಸುದ್ದಿ. ಯಾಕೆಂದರೆ 2008 ಆದ ನಂತರ ಅವರು ಸಂಪೂರ್ಣವಾಗಿ ಸಿನಿಮಾ ರಂಗದಿಂದ ದೂರ ಉಳಿದ್ರು. ಹೌದು, ಇನ್ನವರು ಮದುವೆ ಆಗಿ ಕೂಡ ಸೆಟಲ್ ಆದರು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಮಲಯಾಳಮಲ್ಲಿ ಖ್ಯಾತ ನಟರೊಂದಿಗೆ ಅವರು ಮದುವೆನೂ ಸಾಗಿದ್ದಾರೆ. ಸದ್ಯ ಪತಿ ಜೊತೆ ನೆಮ್ಮದಿ ಜೀವನವನ್ನು ಸಂಡಿಸ್ತಿದ್ದಾರೆ. ಆದರೆ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ಕನ್ನಡ ಚಿತ್ರರಂಗದಿಂದ ಕಂಪ್ಲೀಟಾಗಿ ದೂರ ಉಳಿದ್ರು. ಮಲಯಾಳಮಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಕಾರ್ಯಕ್ರಮಗಳಲ್ಲಿ ಗೆಸ್ಟಾಗಿ ಕೂಡ ಕಾಣಿಸ್ಕೊಳ್ಳೋದು ಉಂಟು. ಸದ್ಯ ಅದನ್ನು ಬಿಟ್ಟರೆ ಕಂಪ್ಲೀಟಾಗಿ ಇವರು ಚಿತ್ರರಂಗದಿಂದ ದೂರನ ಉಳ್ಕೊಂಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ನಟಿ ಭಾವನಾ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಏಕೆಂದರೆ ಮುದ್ದು ಮುಖದ ಚೆಲುವೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಕಷ್ಟು ಜನ ಅಭಿಮಾನಿಗಳು ಇಂದಿಗೂ ಕೂಡ ನಮ್ಮ ನಟಿ ಭಾವನಾ ಅವರು ಅಂತಂದರೆ ತುಂಬಾ